ಸೊ ಅಜನೀಶ್ ಫಸ್ಟ್ ಟೈಮ್ ಒಂದು ಮಾಸ್ ಆಲ್ಬಮ್ ಮಾಡಿದ್ರು. ಫುಲ್ ಆಲ್ಬಮ್ ತುಂಬಾ ಕಮರ್ಷಿಯಲ್ ಆಗಿದೆ, 5 ಸಾಂಗ್ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ರಿ. ಎಮೋಷನಲ್ ಸಾಂಗ್ ಫಾದರ್ ಮೇಲೆ ಒಂದು ಹಾಡಿದೆ, ತುಂಬಾ ಔಟ್ಸ್ಟ್ಯಾಂಡಿಂಗ್ ಸಾಂಗ್ ಅದು. ಯಾವುದೇ ಸ್ಟೇಜ್ ಅಲ್ಲಿ ಆಗ್ಲಿ ಅವ್ರ ತರ ಜನನ ಎಂಟರ್ಟೈನ್ ಮಾಡಿ ಪರ್ಫಾರ್ಮೆನ್ಸ್ ಕೊಡೋದು ಯಾರು ಇಲ್ಲ. ಶಿವಣ್ಣಗೆ ಆಕ್ಚುಲಿ ಸ್ಟೇಜ್ ಬೇಡ, ಅವ್ರು ಇದ್ರೆ ಇರೋ ಜಾಗನೇ ಸ್ಟೇಜ್ ಆಗ. ಕರೆಕ್ಟ್ ಸರ್. ಆದ್ರೆ ಬಿಸ್ನೆಸ್ ಬಿಟ್ಟು ನಾನು ಬಿಸ್ನೆಸ್ ಚೆನ್ನಾಗಿದ್ರೇನೆ Yeah. ಎಲ್ಲವೂ ಚೆನ್ನಾಗಿರೋದು, ಅದು ಒಂದು ಪಾರ್ಟ್. ನನ್ನ ಪ್ರಕಾರ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಬರೀ ಸಿನಿಮಾ ಅಂತ ಅಲ್ಲ, ಯಾವುದೇ ಇಂಡಸ್ಟ್ರಿ ಆಗ್ಲಿ ಯಾವುದೇ ಕೆಲಸ ಆಗ್ಲಿ ಅದ್ರದ್ದಾದಂತ ತಯಾರಿ ಆಗ್ಲೇಬೇಕಾದ. ಅದು ಫಸ್ಟ್ ಇಂಟರ್ವ್ಯೂನೇ ನಿಮ್ದು ಇಲ್ಲಿ, ಇಲ್ಲಿಂದಾನೆ ಓಂ ಹಾಕಿ ಶುರು ಮಾಡ್ತಾ ಇದ್ರಿ. ನಮಸ್ಕಾರ, ನಾನು ನಿಮ್ಮ ಯುವರಾಜ್ ಕುಮಾರ್. ನಾನು ನಿಮ್ಮ ಸಂತೋಷ್ ಆನಂದ್ರ. ನೀವ್ ನೋಡ್ತಾ ಇದ್ದೀರಾ ರೇಡಿಯೋ ಸಿಟಿ ಕನ್ನಡ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಡಾನ್ಸ್ ಆಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ. ಈ ತರ ಎಸ್ಪೆಷಲಿ ಡಾನ್ಸರ್ಸ್, ಇಟ್ ರನ್ಸ್ ಇನ್ ಯುವರ್ ಫ್ಯಾಮಿಲಿ, ಬ್ಲಡ್ ಅಲ್ಲಿ ಹುಡ್ತಾನೆ ಡಾನ್ಸ್ ಮಾಡ್ತಾ ಹುಡ್ತೀರಾ ಹೆಂಗೆ? ನೋ, ಬಿಕಾಸ್ ಅಷ್ಟು ಒಳ್ಳೆ ಡಾನ್ಸ್ ಮೂವ್ಸ್ ಅಂಡ್ ಫಿನಿಶಸ್ ಎಸ್ಪೆಷಲಿ ಡಾನ್ಸ್ ಅಲ್ಲಿ ನಮ್ಮ ಅಪ್ಪು ಸರ್ ಅಲ್ಲಿರ್ಬೋದು, ಶಿವಣ್ಣ ಅಲ್ಲಿರ್ಬಹುದು. ನೆಕ್ಸ್ಟ್ ನಿಮ್ಮ ಈ ವಿಡಿಯೋನಲ್ಲೂ ಕೂಡ ನೋಡಿದ್ದು ಹೇಗೆ, ವಾಟ್ ಮೆಂಟ್ ಬಿಹೈಂಡ್? ಡೆಫಿನೆಟ್ಲಿ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ಅಂತೂ ಅವ್ರು ಎಲ್ಲಾ ತರ ಡ್ಯಾನ್ಸ್ ಮಾಡಿದ್ದಾರೆ, ಅವ್ರ ತರ ಅಂತೂ ಯಾರು ಮಾಡಕ್ಕೆ ಆಗಲ್ಲ. ಅಂಡ್ ಇನ್ಫ್ಯಾಕ್ಟ್ ಈ ಸಾಂಗ್ಗೆ ಐ ಹ್ಯಾವ್ ಟು ಸೇ ಮೋಹನ್ ಮಾಸ್ಟರ್ ಸಿಕ್ಕಾಪಟ್ಟೆ ಟ್ರೈನ್ ಮಾಡಿದ್ರು ನನಗೆ. ಈ ಸಾಂಗ್ಗೆ ಸುಮಾರು ದಿವಸ ಪ್ರಿಪರೇಷನ್ ಮಾಡಿದ್ವಿ, ಪ್ರತಿಯೊಂದು ಪೋಸ್ಚರ್ ಆಗ್ಲಿ ಆಂಗಲ್ ಆಗ್ಲಿ ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದೀನಿ. ನೋಡೋಣ, ಜನ ನೋಡ್ಕೊಂಡು ಅದೇನಂತ ನೋಡ್ಬೇಕಷ್ಟೆ. ಬಟ್ ಎನಿಥಿಂಗ್ ಈ ಹಾಡಿನ ಬಿಹೈಂಡ್ ದ ಸೀನ್ಸ್ ಎನಿ ಕತೆ ಈ ಹಾಡಿನ ಬಗ್ಗೆ? ಇದೇ ಲಾಸ್ಟ್, ಅಂದ್ರೆ ದಿಸ್ ವಾಸ್ ಲಾಸ್ಟ್ ಫ್ಯೂ ಡೇಸ್ ಆಫ್ ಶೂಟ್. ಅಂದ್ರೆ ಇದನ್ನ ಮುಗಿಸಿ ಕುಂಬಳಕಾಯಿ ಹೊಡೆದ್ವಿ ನಾವು, ಅಂದ್ರೆ ಫಿಲ್ಮ್ ವಾಸ್ ಟೋಟ್ಲಿ ಫಿನಿಶ್ಡ್. ಸೊ ಇದು ಲಾಸ್ಟ್ ಅಲ್ಲಿ ಯಾಕೆ ಇಟ್ಕೊಂಡಿದ್ದೆ ಅಂದ್ರೆ ಹೋಲ್ ಸಿನಿಮಾ ಇದು ಹೆಂಗಂದ್ರೆ ಇಟ್ಸ್ ಅ ಸಾಂಗ್ ರಿಲೇಟೆಡ್ ಟು ಸಿನಿಮಾನು ಹೌದು, ರಿಯಲ್ ಲೈಫಲ್ಲಿ ಫ್ಯಾನ್ಸ್ ಆ್ಯಂಗಲ್ ಅಲ್ಲಿ, ಅಪ್ಪೋರ ಅಭಿಮಾನಿಗಳ ಆ್ಯಂಗಲ್ ಅಲ್ಲಿ, ಮತ್ತೆ ಒಂದು ಸರಿಯಲ್ಲಾಗೂ ಕಾಣುತ್ತೆ ಸಾಂಗು. ಗುರುದು ಕ್ಯಾರೆಕ್ಟರೈಸೇಷನ್ ಇರುತ್ತೆ, ಜೊತೆಗೆ ಒಂದು ಮಾಸ್ ಫ್ಲೇವರು ಇರುತ್ತೆ. ಸೊ ಇದನ್ನ ಲಾಸ್ಟಲ್ಲಿ ಯಾಕೆ ಶೂಟ್ ಮಾಡಬೇಕು ಅಂದ್ಕೊಂಡ್ವಿ ಅಂದರೆ ನಿಯರ್ ಟು ರಿಲೀಸ್ ನಮಗೊಂದು ಆ ಗ್ರೂವ್ ಇರಲಿ ಅಂತ. ಅಂದರೆ ಫಸ್ಟ್ ಟೈಮ್ ಮಾಡಿಟ್ಕೊಂಡ್ಬಿಟ್ರೆ ಮಾಡಿದ್ದನ್ನ ನೋಡ್ತಾನೆ ಇರ್ತೀವಿ, ಅಂದರೆ ನೋಡ್ತಾ ನೋಡ್ತಾ ವಿ ಫೀಲ್ ಓನ್ಲಿ ಓಲ್ಡ್ ಅನ್ಸಕ್ಕೆ ಶುರು ಆಗುತ್ತಲ್ಲ. ಸೊ ಇದು ಟೈಮ್ ಇತ್ತಲ್ಲ ಅಂದ್ಬಿಟ್ಟು ವಿ ಥಾಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫೆಬ್ರವರಿ ಮಿಡ್ಡಲ್ಲಿ ಮಾಡಿದ್ವಿ ಹಾಡು. ಓಕೆ. ಸೊ ವೆರಿ ರೀಸೆಂಟ್ಲಿ ವಿ ಶಾಟ್, ಲೈಕ್ 15-20 ದಿನ ಹಿಂದೆ ಮುಗಿಸಿದ್ದು. ಈ ಸಾಂಗ್ ಸ್ಪೆಷಾಲಿಟಿ ಅಂದ್ರೆ ಗುರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅದನ್ನ ಕೊರಿಯೋಗ್ರಾಫ್ ಮಾಡಿದ ರೀತಿ, ಅದನ್ನ ವಿಜುವಲ್ಸ್ ಅಲ್ಲಿ ನಮ್ ಶ್ರೀಶಾ ಅದನ್ನ ಸೆರೆ ಹಿಡಿದಿರೋ ರೀತಿ ತುಂಬಾ ನಿಮ್ಗೆ ದೊಡ್ಡದನ್ಸುತ್ತೆ. ವೆರಿ ಲೌಡ್ ಸಾಂಗ್, ಥಿಯೇಟರ್ ಮೂಮೆಂಟ್ ಇರುವಂತ ಸಾಂಗ್. ಅದೇ ಥಿಯೇಟರ್ ಅಲ್ಲಿ ಐ ಥಿಂಕ್ ಥಿಯೇಟರ್ ವಿಲ್ ಟರ್ನ್ ಇನ್ ಟು ಅ ಸ್ಟೇಡಿಯಂ, ಆ ಫೀಲ್ ಇರುತ್ತೆ. ಆ ಒಂದು ಗೂಸ್ ಬಂಪ್ಸ್ ಇರುತ್ತೆ ಹಾಡಲ್ಲಿ, ಲೈನ್ಸ್ ಅಲ್ಲಿ ಎಮೋಷನಲ್ ಕನೆಕ್ಟ್ ಇರುತ್ತೆ, ಫ್ಯಾನ್ ಕನೆಕ್ಟ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಒಂದು ಬಿಗ್ಗೆಸ್ಟ್ ಕಮರ್ಷಿಯಲ್ ನಂಬರ್ ಅದು. ಫಸ್ಟ್ ಅದನ್ನೇ ಯಾಕೆ ಬಿಡ್ಬೇಕು ಅಂದ್ರೆ ಟೈಟ್ಲ್ ಯುವರಾಜು, ಸೊ ಒಬ್ಬನೇ ಶಿವ ಒಬ್ಬನೇ ಯುವ, ಅಲ್ಲಿಂದನೇ ಆ ಕ್ಯಾರೆಕ್ಟರ್ ಟೈಟ್ಲ್ ಎಲ್ಲ ಕೂಡ್ಸ್ಕೊಂಡ್ ಬಂದ್ಬಿಡ್ಬೇಕು ಅಂತ. ಸೊ ಕಲೆಕ್ಟಿವ್ಲಿ ವಿ ಥಾಟ್ ವಿಲ್ ಗೋ ಫ್ರಮ್ ದಿಸ್ ಸಾಂಗ್. ಇನ್ಫ್ಯಾಕ್ಟ್ ಈ ನಾವು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ದು ಇನ್ಫ್ಯಾಕ್ಟ್ ಶೂಟಿಂಗ್ ಮುಂಚೆ, ಎಷ್ಟೋ ದಿನ ಮುಂಚೆ ಸಾಂಗ್ ಕಂಪೋಸಿಂಗ್. ಹೌದೌದು. ಅಂಡ್ ಕಂಪೋಸಿಂಗ್ ಮಾಡಿದ ಮೊದಲನೇ ದಿವಸನೇ ಅವ್ರು ಕಂಪೋಸ್ ಮಾಡಿದ್ ಬಿಟ್ಟೆ ಒಬ್ಬನೇ ಶಿವ ಒಬ್ಬನೇ ಯುವ. ಹೌದಾ? ಫಸ್ಟ್ ಡೇ ಅದ್ ಹೆಂಗಾಯ್ತು ಅಂತ ಇವತ್ತು ನಮಗೆ ಗೊತ್ತಿಲ್ಲ. 2022 ನವೆಂಬರ್ ಎಂಡ್ಗೆ ವಿ ಸ್ಟಾರ್ಟೆಡ್ ಮ್ಯೂಸಿಕ್ ಕಂಪೋಸಿಂಗ್. ಈ ಸಿನಿಮಾದ ಇನ್ನೊಂದು ಸ್ಪೆಷಾಲಿಟಿ ಅಥವಾ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರೋಕ್ ಕಾರಣ ಆಗಿದ್ದು ನನಗನ್ಸಿದ್ದು ಮ್ಯೂಸಿಕ್ ಮುಂಚೆ ನನ್ನ ಕೈಲಿ ಇದ್ದಿದ್ದರಿಂದ. ಸೊ 5 ಹಾಡುಗಳು ಅಜನೀಶ್ ಬಿಫೋರ್ ಶೂಟೇ ನಮಗೆ ಕೊಟ್ಬಿಟ್ಟಿದ್ರು. ಅಂಡ್ ಒಂದ್ 5 ಥೀಮ್ಸ್ ಮಾಡಿಸ್ಬಿಟ್ಟಿದ್ವಿ, ಅದನ್ನು ಕೊಟ್ಬಿಟ್ಟಿದ್ರು. ಸೊ ಇಟ್ ವಾಸ್ ಲೈಕ್ ಹೋಲ್ ಸಿನಿಮಾ ಅದೇ ಮ್ಯೂಸಿಕ್ ಹಾಕಿ ಮೂಡ್ ತಂದು ಆಕ್ಟರ್ಸ್ ನ ಅದೇ ಮೂಡಲ್ಲಿ ಇಟ್ಟು, ಐ ಥಿಂಕ್ ಅದನ್ನು ಇಟ್ ಹಸ್ ಹೆಲ್ಪ್ಡ್ ಗುರು ಟು ಪರ್ಫಾರ್ಮ್. ಡೆಫಿನೆಟ್ಲಿ. ಸೊ ಮ್ಯೂಸಿಕ್ ತಲೆಯಲ್ಲಿ ಇದ್ದಿದ್ರಿಂದ, ಆಮೇಲೆ ಗ್ರಾಫ್ ಗೊತ್ತಿದ್ರಿಂದ, ಸೊ ಇಟ್ ವಾಸ್ ಈಸಿ. ಅಂದ್ರೆ ರಿಹರ್ಸಲ್ಸ್, ಹೋಮ್ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಬಟ್ ಅಂದ್ರೂ ಗುರು ವಾಸ್ ಕಾನ್ಫಿಡೆಂಟ್ ಬಿಕಾಸ್ ದಟ್ ಮ್ಯೂಸಿಕ್ ಆಂಗಲ್ ಹೆಲ್ಪ್ ಆಗಿದೆ. ಒಂದು ಆಕ್ಟರ್ಗೆ ಆ ರಿದಮ್, ಅಂದ್ರೆ ಒಂದು ಟೆಂಪೋ ತಲೆಯಲ್ಲಿ ಇದ್ದಾಗಲೇ ನಡೆಯೋದಾಗ್ಲಿ, ನಿಂತ್ಕೊಳ್ಳೋದಾಗ್ಲಿ,
ಫೈಟ್ ಆಗಲಿ, ಒಂದು ಬಾಡಿಲಿ ಒಂದು ವೈಬ್ರೇಷನ್ ಬರ್ಬೇಕಂದ್ರೆ ಅದು ಮ್ಯೂಸಿಕ್ಗೆ ಸಾಧ್ಯ. ಕರೆಕ್ಟ್, ಹೌದು. ಸೊ ಪ್ರಾಬ್ಲಿ ಐ ಥಿಂಕ್ ಸಬ್ ಕಾನ್ಶಿಯಸ್ಲಿ ಗುರುಗೆ ಮ್ಯೂಸಿಕ್ ಹ್ಯಾಸ್ ಹೆಲ್ಪ್ಡ್ ಔಟ್. ಸೊ ಅದು ನನಗೇನೋ ವರ್ಕ್ ಆಯ್ತು. ನಾನು ಅದು ಇಂಟೆನ್ಷನಲಿನೇ ಆ ರೀಸನ್ ಮಾಡಿದ್ದು. ಒಂದು ಮ್ಯೂಸಿಕ್ ಇದ್ದಾಗ ಸಬ್ ಕಾನ್ಶಿಯಸ್ ಅಲ್ಲಿ ಅದು ಕೂತಿರುತ್ತೆ, ಕೇಳಿ ಕೇಳಿ ಒಂದು ಟೆಂಪೋ ಬರಲಿ, ಒಂದು ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಒಂದು ಆರ್ಟಿಸ್ಟ್ ಒಂದು ಟೆಂಪೋ ಬೇಕು ಏನೇ ಮಾಡಕ್ಕೂ. ಸೊ ಪ್ರಾಬ್ಲಿ ದಟ್ ಟೆಂಪೋ ಗುರುಗೆ ಮ್ಯೂಸಿಕ್ ಇಂದಾನೆ ತುಂಬಾ ಹೆಲ್ಪ್ ಆಗಿದೆ ಈ ಸಿನಿಮಾ. ಸೊ ದಟ್ ವೇ ಮ್ಯೂಸಿಕ್ ಹ್ಯಾಸ್ ಪ್ಲೇಡ್ ಅ ವೆರಿ ಬಿಗ್ ರೋಲ್. ಅಂದ್ರೆ ಇವನ್ BGM ಆಲ್ಸೋ ಹ್ಯಾಸ್ ಫಿನಿಶ್ಡ್ 2-3 days ಬಿಫೋರ್. ಅನದರ್ ಲೆವೆಲ್ ಹಿ ಹ್ಯಾಸ್ ಡನ್. ಸೊ ಅಜನೀಶ್ ಫಸ್ಟ್ ಟೈಮ್ ಒಂದು ಮಾಸ್ ಆಲ್ಬಮ್ ಮಾಡಿದ್ರು. ಫುಲ್ ಆಲ್ಬಮ್ ತುಂಬಾ ಕಮರ್ಷಿಯಲ್ ಆಗಿದೆ. ಇದು ಸಾಂಗ್ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ರಿ. ಎಮೋಷನಲ್ ಸಾಂಗ್ ಫಾದರ್ ಮೇಲೆ ಒಂದು ಹಾಡಿದೆ, ತುಂಬಾ ಔಟ್ಸ್ಟ್ಯಾಂಡಿಂಗ್ ಸಾಂಗ್ ಅದು. ಒಂದು ಸಂಚಿತ್ ಹೆಗಡೆ ಹಾಡ್ತಾ ಇದಾರೆ ಒಂದು ಹಾಡು, ಕವಿತೆ ಅಂತ, ಇಟ್ಸ್ ಅ ಮೆಲಡಿ. ಅದೊಂಥರ ಅನದರ್ ಜನರ್ ಸಾಂಗ್. ಒಂದು ಗಜಲ್ ತರ ಹ್ಯಾಸ್ ಕಂಪೋಸ್ಡ್ ಮಾಂಟಾಜ್ ಸಾಂಗ್, ಅದು ತುಂಬಾ ಚೆನ್ನಾಗಿದೆ. ಸೊ ಈ ತರ ಅಂಡ್ ಒನ್ ಡೆತ್ ಮೆಟಲ್ ಜನರಲ್ಲಿ ಹ್ಯಾಸ್ ಕಂಪೋಸ್ಡ್ ಒನ್ ಸಾಂಗ್ ಮೋಟಿವೇಶನ್. ಒಂದು ಸೆಟ್ ಬ್ಯಾಕ್ ಇಂದ ಮನುಷ್ಯ ವಾಪಸ್ ಹೆಂಗ್ ಬರ್ತಾನೆ ಅನ್ನೋದು ಒಂದು ಜಾಗ ಇತ್ತು, ಸಿಚುಯೇಷನ್. ಸೊ ಹಂಗ್ ನೋಡಿದಾಗ ಅಜನೀಶ್ ಆಸ್ ಎ ಕಂಪೋಸರ್ ಹ್ಯಾಸ್ ಎಕ್ಸ್ಪ್ಲೋರ್ಡ್ ಎವ್ರಿ ಕಾರ್ನರ್ ಆಫ್ ಮ್ಯೂಸಿಕ್, ಕಮರ್ಷಿಯಲ್ ಮ್ಯೂಸಿಕ್ ಅಂಡ್ ಈವನ್ ರೀ ರೆಕಾರ್ಡಿಂಗು ಅಷ್ಟೇ. ಅವರು ಆಲ್ರೆಡಿ RR ತುಂಬಾ ಫೇಮಸ್. ಅಜನೀಶ್ ಅಂದ್ರೆ ಸಿನಿಮಾನ ಒಂದು ಕಾಂತಾರ ತಗೊಳ್ಳಿ, ರಂಗಿತರಂಗ ತಗೊಳ್ಳಿ, ಯಾವುದೇ ಸಿನಿಮಾ ತಗೊಳ್ಳಿ, ಅವ್ರ ಮ್ಯೂಸಿಕ್ ಇಂದ ಆ ಸಿನಿಮಾಗೆ ಪವರ್ ಬಂದಿರುತ್ತೆ, ಆ ಸಿನಿಮಾ ನಿಂತಿರುತ್ತೆ. ಸೊ ಆ ಥರ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಅವರು ಇವಾಗ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಐ ಥಿಂಕ್ ಅಜನೀಶ್ ಸಪೋರ್ಟು, ಅಜನೀಶ್ ಕಮಿಟ್ಮೆಂಟು, ಆಮೇಲೆ ಅಜನೀಶ್ ಕೊಟ್ಟಿರುವಂಥ ಮ್ಯೂಸಿಕ್ಕು ಇವಾಗ ತುಂಬಾ ದೊಡ್ಡ ಆನೆಬಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಅದು ಅಜನೀಶ್ಗೂ ಹೇಳಿದ್ದೀನಿ, ಯು ಆರ್ ಒನ್ ಆಫ್ ದಿ ಹೀರೋ ಆಫ್ ದಿಸ್ ಫಿಲ್ಮ್ ಅಂತ. ಡೆಫಿನೆಟ್ಲಿ ಸರ್, ಹೌದು. ಇನ್ಫ್ಯಾಕ್ಟ್ ಈ ಸಿನಿಮಾಲಿ ಮ್ಯೂಸಿಕ್ ಕೇಳ್ತಾ ಇದ್ರೆ ಅಜನೀಶ್ ಸರ್ದು ಒಂದ್ ಬೇರೆ ಅವತಾರನೇ ನೀವು ನೋಡ್ತೀರಾ. ಹೌದಾ? ಡೆಫಿನೆಟ್ಲಿ ವೇರಿಯೇಷನ್ಸ್ ಇನ್ ಮ್ಯೂಸಿಕ್ ಆಗ್ಲಿ, ಅವ್ರು ತಗೊಂಡಿದ್ ಸ್ಟೈಲ್ ಆಗ್ಲಿ, ವೆಸ್ಟರ್ನ್ ಟ್ರೆಡಿಷನಲ್ ಮ್ಯೂಸಿಕ್ ಬ್ಲೆಂಡ್ ಆಗ್ಲಿ, ಲೈಕ್ ನಾನು ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿದೆ. ಓಕೆ, ಮೈಂಡ್ ಅಲ್ಲಿ ಇತ್ತಾ ನಿಮಗೆ ಈ ತರದ್ದು ಒಂದು ಈ ರೀತಿಯಲ್ಲಿ ನನಗೆ ಬೇಕು ಅನ್ನೋಂಥದ್ದು ಏನಾದ್ರು ಎನಿಥಿಂಗ್ ದಟ್ ಯು ಹ್ಯಾಡ್ ಸ್ಪೆಸಿಫಿಕ್ ಆಗಿಲ್ಲ ನನಗೆ. ಇನ್ಫ್ಯಾಕ್ಟ್ ಮ್ಯೂಸಿಕ್ ಅಲ್ಲಿ ನಾನು ಯಾವತ್ತೂ ಈ ತರ ಮ್ಯೂಸಿಕ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಅದು ಏನಿದ್ರು ಸಂತೋಷ್ ಸರ್ ಅಂಡ್ ಅಜನೀಶ್ ಸರ್ ಅವ್ರು ಡಿಸ್ಕಷನ್ ಮಾಡಿರೋದು. ಬಟ್ ಎಷ್ಟು ಚೆನ್ನಾಗಿ ಕೂಡ್ ಬಂದಿದೆ ಅಂದ್ರೆ ಎಲ್ಲ ಆಸ್ಪೆಕ್ಟ್ಸ್ ಮಿಕ್ಸ್ ಆಗಿದೆ. ಐ ಥಿಂಕ್ ಮ್ಯೂಸಿಕಲಿ ಸರ್ ಹೇಳ್ದಂಗೆ ಮ್ಯೂಸಿಕ್ ಈ ಸಿನಿಮಾಗೆ ಒಂದು ವೆರಿ ಬಿಗ್ ಸ್ಟ್ರೆಂತ್. ತಂದೆಯವ್ರು ನೋಡಿದ್ರ ರಶಸ್ ಸಿನಿಮಾ ನೋಡಿದಾರಾ? ಶೋರಿಲ್ ನೋಡಿದ್ರಾ? ಏನ್ ಹೇಳಿದ್ರು? ಅಯ್ಯೋ, ನಾನ್ ಸರ್ ಹೇಳ್ಬೇಕು, ನಾನು ತುಂಬಾ ಖುಷಿ ಆದ್ರು. ಶೋರಿಲ್ ಅಶ್ವಿನಿ ಮೇಡಮ್ ನೋಡಿದ್ರು, ರಾಘಣ್ಣನ ನೋಡಿದ್ರು. ಅಂದ್ರೆ ಅವ್ರಿಗೆ ನನ್ಗನ್ಸಿದ್ದೇನೆಂದ್ರೆ ಅವ್ರು ತುಂಬಾ ಇಬ್ರು ತುಂಬಾ ಮಾತಾಡ್ಲಿಲ್ಲ. ನನ್ಗೆ ಅವ್ರ ಕಣ್ಣಲ್ಲಿ ಗೊತ್ತಾಯ್ತು. ಸೊ ಅದೊಂದು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಅದು ಕಣ್ಣು ಯಾವತ್ತು ಸುಳ್ಳು ಹೇಳಲ್ಲ, ಬಾಯಿ ಸುಳ್ಳು ಹೇಳ್ಬೋದು, ಮಾತು ಸುಳ್ಳು ಹೇಳ್ಬೋದು. ಅದು ಅವ್ರಿಬ್ರು ನೋಡಿದಾಗ ನನ್ಗನ್ಸಿದ್ದು ಒಳಗಡೆನೆ ಅವ್ರು ಭಾಳ ಖುಷಿ ಪಟ್ರು. ಜಾಸ್ತಿ ಏನು ಫಾದರ್ ಏನೋ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಯಾರು ಮಗನ ಮುಂದೆ ಮಾಡಬಾರ್ದು ಅಂತ ಮಾಡಲಿಲ್ವೋ ಏನೋ ರಾಘಣ್ಣ. ಅಶ್ವಿನಿ ಮೇಡಮ್ ವಾಸ್ ವೆರಿ ಹ್ಯಾಪಿ. ಕ್ವಾಲಿಟಿ ಮೇಕಿಂಗು, ಆಮೇಲೆ ಗುರುನು ಸ್ಕ್ರೀನ್ ಪ್ರೆಸೆನ್ಸ್ ನೋಡ್ಬಿಟ್ಟು ಭಾಳ ಖುಷಿ ಪಟ್ರು. ಅಂದರೆ ಗುರುದು ಏನಂದರೆ ನೀವು ಈ ಸಿನಿಮಾಲ್ ನೋಡಿದಾಗ ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ ನಿಮಗೆ. ಆ ಒಂದು ಸ್ಕ್ರೀನ್ ಏಜು ಸಮವ್ ಗುರುಗೆ ಆಗೋಗಿದೆ. ಸೊ ಸಿನಿಮಾನೂ ಅಷ್ಟೇ, ಇಟ್ಸ್ ಅ ವೆರಿ ಮೆಚೋರ್ಡ್ ಸ್ಕ್ರಿಪ್ಟ್. ಈಗ ಯೂಶಲಿ ಡೆಬ್ಯೂ ಅಂದ್ರೆ ಒಂದು ಟೆಂಡರ್ ಸಿನಿಮಾ ಮಾಡೋದು, ಒಂದು ಟೆಂಡರ್ ಲವ್ ಸ್ಟೋರಿ ಆ ಥರದ್ದು ಹೋಗ್ತಾರೆ, ಒಂದು ಆ್ಯಕ್ಷನ್ನು. ಇದರಲ್ಲಿ ಗುರುದು ಆ್ಯಕ್ಷನ್ ಬರುತ್ತೆ, ಗುರುಗೆ ಡ್ಯಾನ್ಸ್ ಬರುತ್ತೆ ಅಂತ ಈ ಸಿನಿಮಾ ಮಾಡಲಿಲ್ಲ. ಸೊ ಅದರಲ್ಲಿ ವಿ ಹ್ಯಾವ್ ಯೂಸ್ ದಟ್ ಆಟ್ರಿಬ್ಯೂಟ್ಸ್ ಆಫ್ ಯುವರಾಜ್. ಅಂದರೆ ಹಿ ಕ್ಯಾನ್ ಡ್ಯಾನ್ಸ್, ಹಿ ಕ್ಯಾನ್ ಫೈಟ್ ವೆರಿ ವೆಲ್, ಹಿ ಕ್ಯಾನ್ ಡ್ಯಾನ್ಸ್ ಆ್ಯಂಡ್ ಫೈಟು ಅಷ್ಟು ಅಮೇಝಿಂಗ್ಲಿ ಹ್ಯಾಸ್ ಡನ್. ಬಟ್ ಅದಕ್ಕೋಸ್ಕರ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ, ಸ್ಕ್ರಿಪ್ಟಲ್ಲಿ ಒಂದು ಪಾರ್ಟ್ ಆಗಬೇಕದು ಅಂತ ನನಗೆ ಯಾವಾಗಲೂ ಇದ್ದಿತ್ತು. ಅಂದರೆ ನಟನಾಗಿ ಗೆದ್ರೇನೆ ಆ ನಟನಿಗೆ ತುಂಬಾ ಶಕ್ತಿ ಬರೋದು, ತುಂಬಾ ಲಾಂಗ್ ರನ್. ಇದು ಫೈಟ್ ಟು ಡ್ಯಾನ್ಸ್ ಇಸ್ ಜಸ್ಟ್ ಅನ್ ಆಡ್ ಆನ್. ಬಟ್ ಫಸ್ಟ್ ನೀವು ನೋಡಿದಾಗ ಸಿನಿಮಾ ಅನ್ಸುತ್ತೆ, ನೀವೇ ನನ್ಗೆ ಹೇಳ್ತೀರಾ ಸಿನಿಮಾ ನೋಡಿದ್ಮೇಲೆ ಫಸ್ಟ್ ಫಿಲಮ್ ಅಂತ ನಿಮ್ಗೆ ಎಲ್ಲೂ ಅನ್ಸಲ್ಲ. ಆ ಒಂದು ಮೆಚುರಿಟಿ, ಆಮೇಲೆ ಕಣ್ಣು ತುಂಬಾ ಚೆನ್ನಾಗಿದೆ ಗುರುದು. ಸೊ ಐಸ್ನ ತುಂಬಾ ಬಳಸ್ಕೊಂಡಿದ್ದೀನಿ. ನನಗೆ ತುಂಬಾ ಶಿವಣ್ಣ ಬಿಟ್ರೆ ನನ್ಗೆ ಐಸ್ ಇಷ್ಟ ಆಗಿದ್ದು ಗುರುದೇನೆ. ಇಂಟೆನ್ಸಿಟಿ ತುಂಬಾ ಏನೋ ಮಾತಾಡ್ಬೇಕಾಗಿಲ್ಲ, ಒಂದು ಕ್ಲೋಸ್ ಅಪ್ ಕಟ್ ಮಾಡಿದ್ರೇನೆ ಅಷ್ಟು ಪವರ್ಫುಲ್ ಐಸ್ ಗುರುದು. ಸೊ ಆ ನಿಟ್ಟಿನಲ್ಲಿ ಅದು ತುಂಬಾ ಚೆನ್ನಾಗಿದೆ. ಶೋರಿಲ್ ಒಂದು 15 minutes ಶೋರಿಲ್ ಇತ್ತದು. ಅದನ್ನ ನೋಡಿದವ್ರು ಎಲ್ಲರೂ, ಇವನ್ ನಮ್ಮ OTT ಆಗ್ಬೋದು, ಚಾನೆಲ್ ಅವರು ಆಗ್ಬೋದು, ಎಲ್ಲರೂ ನಮ್ಮ ಅಸೋಸಿಯೇಟ್ಸ್, ಬಿಸ್ನೆಸ್ ಅಸೋಸಿಯೇಟ್ಸ್ ಮತ್ತೆ
ಇಂಡಸ್ಟ್ರಿಯಲ್ ಯಾರು ನೋಡಿದಾರೆ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ಇನ್ನು ಬಹಳಷ್ಟು ಹಾಡುಗಳ ಬಗ್ಗೆ ಹೇಳಿದ್ರಿ ಸಿನಿಮಾದಲ್ಲಿ, ಇನ್ನು 4 ಹಾಡುಗಳು, ನಾವು ಆಗಲೇ ಒಂದು ಹಾಡಿನ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಸಾಂಗ್ ನಿಮ್ಮ ಫೇವ್ರೆಟ್ ಯಾವುದು ಈ ಪ್ಲೇ ಲಿಸ್ಟ್ ಅಲ್ಲಿ? ಇನ್ಫ್ಯಾಕ್ಟ್ ನನಗೆ ಎಲ್ಲಾ ಸಾಂಗ್ಸ್ ಇಷ್ಟ, ಯಾಕಂದ್ರೆ ಪ್ರತಿಯೊಂದು ಸಾಂಗ್ ಒಂದ್ ಬೇರೆ ಮೂಡ್ ಇದೆ. ಬಟ್ ಒಂದು ಫಾದರ್ ಸೆಂಟಿಮೆಂಟ್ ಬಗ್ಗೆ ಒಂದು ಸಾಂಗ್ ಇದೆ, ಅದು ಪ್ರತಿಯೊಬ್ರು ಅವ್ರ ತಂದೆ ಕನೆಕ್ಟ್ ಆಗ್ತಾರೆ ಆ ಸಾಂಗ್ ಅಲ್ಲಿ. ಇನ್ಫ್ಯಾಕ್ಟ್ ವೆರಿ ಇಮೋಷನಲ್ ಸಾಂಗ್, ವೆರಿ ಮೋಟಿವೇಶನಲ್ ಸಾಂಗ್. ಒಬ್ಬ ತಂದೆ ತನ್ನ ಮಕ್ಳಿಗೋಸ್ಕರ ಏನ್ ಕಷ್ಟ ಪಡ್ತಾರೆ ಅನ್ನೋದು ಆ ಸಾಂಗ್ ಅಲ್ಲಿ ಗೊತ್ತಾಗುತ್ತೆ. ಆ ಸಾಂಗು ಪ್ಲಸ್ ಇನ್ನೊಂದು ಮಾಂಟೇಜ್ ಸಾಂಗ್, ಅದು ಇಮೋಷನಲ್ ಸಾಂಗು. ಆ 2 ಸಾಂಗ್ ನನಗೆ ತುಂಬಾ ಇಷ್ಟ. ಓಕೆ, ಅದು ಯಾರು ಹಾಡಿರೋದು? ಸಿಂಗರ್ ಇನ್ನು ಮಾಂಟಾಜ್ ಇನ್ನು ಡಿಸೈಡ್ ಆಗ್ಬೇಕು. ಓಕೆ. ಫಾದರ್ ಸಾಂಗ್ ಹಾಡಿರೋದು ವಿಜಯ್ ಪ್ರಕಾಶ್ ಅವರು. ಓಕೆ. ಅಂಡ್ ದಟ್ ಮೆಲಡಿ ಸಂಜಿತ್ ಹೆಗಡೆ ಹೇಳಿದ್ದೆ ನಾನು, ಸಂಜಿತ್ ಕವಿತೆ. ಹೆಗಡೆ. ಸೊ ಅನದರ್ ಸಾಂಗ್ ಡೆತ್ ಮೆಟಲ್ಗೆ ಇನ್ನು ಸಿಂಗರ್ ಸಿಕ್ಕಿಲ್ಲ, ಹಂಟ್. 2 ಸಾಂಗ್ ಫೈನಲ್ ಆಗ್ಬೇಕು. ಮೆಟಲ್ ಯೂಶಲಿ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಮ್ಯೂಸಿಕ್ ಅಂತ ಅಂದಾಗ ನಮ್ಮ ಸಿನಿಮಾಗಳಲ್ಲಿ ಎಸ್ಪೆಷಲಿ ಸ್ವಲ್ಪ ಕಡಿಮೆನೆ. ಹೌದು. ಡೆತ್ ಮೆಟಲ್ ಎಲ್ಲ ಇವತ್ತಿನ ಅಂದ್ರೆ ಸಿ ಹೀಸ್ ಅ 3rd ಜನರೇಷನ್ ಆಕ್ಟರ್ ಫ್ರಮ್ ಹಿಸ್ ಫ್ಯಾಮಿಲಿ. ಸೊ ಅದು 3ನೇ ಜನರೇಷನ್ ಬರ್ತಿದ್ದಂಗೆ ಅಪ್ಗ್ರೇಡೇಷನ್ ಇರಬೇಕು. ಅಬ್ಸಲ್ಯೂಟ್ಲಿ. ಸೊ ಇವತ್ತು ಹೆಂಗಾಗಬೇಕಂದ್ರೆ ಐ ಆಲ್ವೇಸ್ ಬಿಲೀವ್ ಸಿನಿಮಾ ಆಗಲಿ ಸಾಂಗ್ಸ್ ಆಗಲಿ ತಾಲಿ ಥರ ಎಲ್ಲ ಇಡಬೇಕು. ಅವ್ರಿಗೇನು ಬೇಕು ಅವ್ರು ತಿಂತಾರೆ. ಬುಫೆ ಬಫೆಟ್ ಥರ ಒಂದು ತಾಲಿ, ಸೌತ್ ಇಂಡಿಯನ್ ತಾಲಿ ಅಂತ. ಸೊ ಆ ಥರ ವಿ ಹ್ಯಾವ್ ಟ್ರೈಡ್. ಅಂದರೆ ನಾಳೆ ಆಲ್ಬಮ್ ಕೇಳಿದಾಗ ಒಬ್ಬೊಬ್ರಿಗೆ ಒಂದೊಂದು ಕನೆಕ್ಟ್ ಆಗ್ಬೋದು. ಸೊ ಅಂದರೆ ಕಥೆನೂ ಅದೇ ಥರ ಇತ್ತು. ಅಂದರೆ ಫೋರ್ಸ್ಡ್ ಆಗಿ ಏನೋ ಎಲ್ಲ ಥರ ಹಾಡು ಮಾಡಬೇಕು ಅಂತ ಮಾಡಿದ್ದಲ್ಲ, ಸಿನಿಮಾ ಕೇಳ್ತಿತ್ತು, ಜೊತೆಗೆ ಆ ಜನರ್ಸು ಸಪೋರ್ಟ್ ಮಾಡ್ತಾ ಆ ಪ್ಯಾಟ್ರನ್ಸ್. ಅದರಿಂದ ಅದು ಅಂದರೆ ನನಗೆ ತುಂಬ ಆಶ್ಚರ್ಯ ಆಗಿದೆ, ಅಜ್ನೀಶ್ ವಾಡೆ ಅಷ್ಟು ದೊಡ್ಡ ಮಾಸ್ ಮ್ಯೂಸಿಷಿಯನ್ ಇದ್ದಾರೆ ಅನ್ನೋದೇ ನನಗೆ ಸರ್ಪ್ರೈಸ್. ಪ್ರಾಬ್ಲಿ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಈ ಸಿನಿಮಾ ಆದ್ಮೇಲೆ ಪ್ರಾಬ್ಲಿ ಹಿಲ್ ಡು ಮೋರ್ ಮಾಸ್ ಫಿಲ್ಮ್ಸ್. ಡೆಫಿನೆಟ್ಲಿ, ಬಿಕಾಸ್ ವೆರೈಟಿ ಇನ್ ಮ್ಯೂಸಿಕ್. ಮತ್ತೆ ಯುವ ಸಿನಿಮಾದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋದಿದೆ, ಬೇಜಾನ್ ಮಾತಾಡೋದಿದೆ. ನನ್ನ ತಲೆಯಲ್ಲಿ ಇನ್ನೂ ತುಂಬಾ ಪ್ರಶ್ನೆಗಳಿದೆ. ಒಂದು ಖುಷಿ ವಿಚಾರ ಅಂದ್ರೆ ಯುವ ಸಿನಿಮಾ ಹೆಸರಲ್ಲಿ ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಮೈಂಡಲ್ಲಿ 80 ವರ್ಷ ಆಗಿ ನಾನು ಇವತ್ತಿಗೂ ಯುವಕ ಅನ್ಕೊಳ್ಳೋರ್ಗೂ ಸಹ ಅಪೀಲ್ ಆಗುವಂತ ಒಂದು ಸಿನಿಮಾ ಆಗುತ್ತೆ. ಐ ಆಮ್ ಶೋರ್ ಸಂತೋಷ್ ಅವರ ಸಿನಿಮಾಗಳು ಜನರಲಿ ಕಟ್ಸ್ ಅಕ್ರಾಸ್ ಏಜಸ್. ಹೌದು, ಕಾಂಟೆಂಟ್. ನೀವು ರಾಜ್ಕುಮಾರ ಏನ್ ವ್ಯೂವರ್ಶಿಪ್ ಇತ್ತಲ್ಲ, ಅಂದ್ರೆ ಎಲ್ಲಾ ವರ್ಗ, ಎಲ್ಲಾ ವಯೋಮಾನದವರು ನೋಡ್ಬೋದು ಅಂತ ಇತ್ತಲ್ಲ, ಆ ತರದೊಂದು ವ್ಯೂವರ್ಶಿಪ್ ಯುವಾಗಿರುತ್ತೆ. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಇಟ್ ಇಸ್ ಯೂತ್ ಡ್ರಿವನ್, ಕಾಲೇಜಲ್ಲಿ ನಡೆಯುವಂತ ಗ್ಯಾಂಗ್ ವಾರ್ಸ್ ಅದ್ರ ಸುತ್ತ ಇರ್ತದೆ. ಸೆಕೆಂಡ್ ಹಾಫ್ ಇಟ್ಸ್ ಫ್ಯಾಮಿಲಿ. ಫ್ಯಾಮಿಲಿ ಅಂದ ತಕ್ಷಣ ಇದೇನು ಅಂದ್ರೆ ಒಂದು 4-5 ಜನ ಇರೋ ಕುಟುಂಬ, ಒಂದು ಅಪ್ಪ ಅಮ್ಮ 2 ಮಕ್ಕಳಿರೋ ಒಂದು ಕುಟುಂಬದಲ್ಲೇ ಅವ್ರವ್ರ ಮಧ್ಯೆ ನಡೆಯುವಂಥ ಕ್ಲಾಶಸ್ಸೇ ಸೆಕೆಂಡ್ ಹಾಫ್. ಅದರಲ್ಲಿ ದ ವ್ಯಾಲ್ಯೂ ಆಫ್ ಪೇರೆಂಟ್ಸ್, ವ್ಯಾಲ್ಯೂ ಆಫ್ ಸ್ಯಾಕ್ರಿಫೈಸಸ್. ಒಂದು ಮಿಡಲ್ ಕ್ಲಾಸ್ ಫಿಲ್ಮ್. ತುಂಬ ದಿನ ಆಗಿತ್ತು ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ನೋಡಿ. ಇದು ಪ್ಯೂರ್ ಮಿಡಲ್ ಕ್ಲಾಸ್ ಇದು. ಸೊ ಪ್ಯೂರ್ ಮಿಡಲ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಅಂದಾಗ ಎಲ್ಲರೂ ಅದೊಂದು ಫೇಸ್ನ ದಾಟೇ ಹೋಗಿರ್ತಾರೆ, ಆ ಮಿಡಲ್ ಕ್ಲಾಸ್ ಲೈಫ್ದು. ಸೊ ಅದು ಪ್ರಾಬಬ್ಲಿ ಎಲ್ಲರಿಗೂ ಕನೆಕ್ಟ್ ಆಗೋ ವಿಷಯ. ಆ್ಯಂಡ್ ಯುವದೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೂಪರ್. ನಮಗೊಂದು ಆಸೆ, ರೇಡಿಯೋ ಸಿಟಿ ಲಿಸ್ಟರ್ಸ್ ಎಲ್ಲರೂ ಒಟ್ಟಾಗಿ ಕೂತು ಯುವ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ. ವಿಲ್ ಜಸ್ಟ್ ವೇಟ್ ಅಂಡ್ ವಾಚ್ ಫಾರ್ ದಟ್ ಡೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಂಟರ್ವ್ಯೂನ ಆಕ್ಚುಲಿ ರೇಡಿಯೋ ಸಿಟಿಯಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಇವತ್ತು ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್ ಅವರೇ. ಥ್ಯಾಂಕ್ ಯು ಯುವ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬೈ ಬೈ. Star Express with RJ Netra. ರೇಡಿಯೋ ಸಿಟಿಯಲ್ಲಿ ಮಾತ್ರ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.